ನಮಸ್ಕಾರ. ಓಂ ಶ್ರೀ ಮಂಜುನಾಥಾಯ ನಮಃ. ಪೂಜಕ ವಂದೂರು ಹಾಗೂ ಹೇಮಾವತಿ ಅಮ್ಮನವರಲ್ಲಿ ನಮಸ್ಕರಿಸುತ್ತಾ, ನಾವು ಧರ್ಮಸ್ಥಳ ಸಂಘದ ಸದಸ್ಯರು. ನಾವು ನರಗುಂದ ತಾಲೂಕು ಹೊಳೆಯಾಲೂರು ವಲಯದವರು. ನಮ್ಮ ಸಂಘದ ಹೆಸರು ಉಮಾಮಹೇಶ್ವರಿ. ನಾವು 12 ಜನ ಸದಸ್ಯರಿದ್ದೀವಿ. 12 ಜನ ಸಂಘದಲ್ಲಿ ಸಾಲ ತೊಗೋತೀವಿ, 12 ಜನ ವ್ಯಾಪಾರ ಮಾಡ್ತೀವಿ, 12 ಜನ ಇಂಪ್ರೂವ್ಮೆಂಟ್ ಕಂಡೀವಿ. ನಾವು ಎಲ್ಲ ರೀತಿಯ ಅನುಕೂಲತೆಗಳನ್ನು ನಮ್ಮ ಪೂಜ್ಯರು ಮಾಡಿಕೊಟ್ಟಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸುಜ್ಞಾನ ನಿಧಿ ಕೊಡ್ತಾರೆ, ಆಮೇಲೆ ಸ್ಕಾಲರ್ಶಿಪ್ಪು, ಆಮೇಲೆ ಎಲ್ಲ ರೀತಿಯ ಅನುಕೂಲತೆಗಳನ್ನು ಕೊಡ್ತಾರೆ ನಮ್ಗೆ. ಈಗ ನಾವು ಮಾತಾಡ್ತಾರಲ್ಲ, ಈಗ ಬೇರೆ ಎಲ್ಲೆಲ್ಲೋ ಕುಂತು ಮಾತಾಡಕತ್ತಿರಲ್ಲ, ನೀವು ಚಲೋ ಮನುಷ್ಯ ಆಗಿದ್ದೆ ಅಂದ್ರೆ ಇಲ್ಲಿ ಬಂದು ಮಾತಾಡಿ ನಮ್ಮ ಮುಂದೆ, ನಾವು ಅದಕ್ಕೆ ಉತ್ತರ ಕೊಡ್ತೀವಿ. ಹೆಣ್ಮಕ್ಳು ಅನ್ನೋದು ಹೆಂಗೈತಿ, ಹೆಣ್ಮಕ್ಳ ಸಂಘ ಅನ್ನೋದು ಹೆಂಗೈತಿ, ಹೆಣ್ಮಕ್ಳಿಗೆ ಯಾವ ರೀತಿ ನೀವು ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋದನ್ನು ನಮಗೆ ರೂಪಿಸ್ಕೊಟ್ಟಾರ್ರಿ. ಆ ರೀತಿ ನಾವು ನಡೆಯಕತ್ತೀವಿ. ದಯವಿಟ್ಟು ನಿಮ್ಗೆ ಅಪಪ್ರಚಾರ ಮಾಡೋ ಯೋಗ್ಯತೆ ನಿಮಗಿಲ್ಲ, ಮಾಡೋಕ್ಕೆ ಹೋಗಬೇಡ್ರಿ. ನಾವು ಧರ್ಮಸ್ಥಳ ಗುಂಪಿನಿಂದನೇ ಉದ್ಧಾರ ಆಗೀವಿ. ಧರ್ಮಸ್ಥಳ ಮಂಜುನಾಥನ ಪ್ರಸಾದದಿಂದಲೇ ನಾವು ಮುಂದೋಡಕತ್ತೀವಿ. ಧರ್ಮಸ್ಥಳ ಆಫೀಸಿನಿಂದನೇ ನಾವು ಲೋನ್ ತೊಗೋತೀವಿ, ಅದರಿಂದನೇ ಉದ್ಧಾರ ಆಗ್ತೀವಿ. ಅದೇ ಒಂದು ವ್ಯಾಪಾರಗಳನ್ನು ಇಂಪ್ರೂವ್ಮೆಂಟ್ ಮಾಡ್ಕೊತ ಒಬ್ಬರು ರೊಟ್ಟಿ ಮಿಷನು, ಖಾರದ ಮಿಷನು, ಆಮೇಲೆ ಶಾವಿಗೆ ಮಿಷನು, ಈಗ ಬೈಕು, ಬೊಲೋರೋ ಗಾಡಿ, ಎಲ್ಲ ರೀತಿ ವ್ಯವಹಾರಕ್ಕೂ ನಮಗೆ ಲೋನ್ ಕೊಡಿಸಿದ್ದಾರೆ ಸರ್. ತೊಗೊಂಡಿದ್ದೀವಿ ನಾವು. ಧರ್ಮಸ್ಥಳ ಪೂಜಾರ ಪ್ರಸಾದದಿಂದ ನಮ್ಗೆ ಆ ರೀತಿ ಅನುಕೂಲತೆಗಳು ಆಗ್ಯಾವು. ಆಮೇಲೆ ಆಸ್ತಿ ಹಿಡ್ದೀವಿ, ಅಂಗಡಿ ಹಿಡ್ದೀವಿ, ಮನೆ ಕಟ್ಟಿಸ್ಕೊಂಡಿವಿ, ಮಕ್ಕಳ ವಿದ್ಯಾಭ್ಯಾಸ ಮಾಡ್ಸಕತ್ತೀವಿ, ಹೈಯರ್ ಸ್ಟಡಿಗಾಗಿ ವಿದ್ಯಾಭ್ಯಾಸ ಮಾಡ್ಸಕತ್ತಾರೆ ನಮ್ಮ ಸಂಘದ ಸದಸ್ಯರು. ಎಲ್ಲ ರೀತಿ ನಮ್ಗೆ ಲೋನ್ ತೊಗೊಳ್ಳಿಕ್ಕೆ ಅನುಕೂಲಗಳತ್ತೆ ಅದಾವು. ಅದೇ ರೀತಿಯಾಗಿ ಸಾಮಾಜಿಕ ಕೆಲಸಗಳಂದರೆ ಕೆರೆ ಹೂಳು ಎತ್ತುವುದು, ಆಮೇಲೆ ಶಿಬಿರ ಮಾಡೋದು, ಹೀಗೆ ಮಧ್ಯ ಶಿಬಿರದ್ದು ಎಲ್ಲ ರೀತಿ ಒಂದೊಂದೇ ರೀತಿಯಲ್ಲ, ಜನರಿಗೆ ಎಲ್ಲ ರೀತಿ ತಿಳುವಳಿಕೆಗಳು ಬರಲಿ ಅನ್ನೋ ಉದ್ದೇಶಕ್ಕೆ ಹಲವಾರು ರೀತಿ ಕಾರ್ಯಕ್ರಮಗಳು ಪೂಜೆಗಳು ಹಾಗೂ ಹೇಮಾವತಿ ಅಮ್ಮನವರು ನಮ್ಗೆ ಕೊಡ್ತಾ ಇದ್ದಾರೆ. ಅದೇ ರೀತಿ ನಾವು ನಡ್ಕೊಂಡು ಹೋಗ್ತೀವಿ. ಯಾವುದೇ ಒಂದು ನಾಯಿ ಅಂತ ವಿಷಯ ಬಂದು ಮಾತಾಡ್ತಾನಂದ್ರೆ ಅವ್ನು ಮಾತಾಡೋ ಯೋಗ್ಯತೆ ಇಲ್ಲ, ಮಾತಾಡಬೇಡ. ಬಂದು ಮಾತಾಡೋ ಯೋಗ್ಯತೆ ನಿನಗಿತ್ತು ಅಂದ್ರೆ ನಮ್ಮ ಹೆಣ್ಮಕ್ಳ ಸಂಘದಾಗ ಬಂದು ಮಾತಾಡೋ, ನಾವು ನಿನಗೆ ಉತ್ತರ ಕೊಡ್ತೀವಿ. ನಿನಗೆ ಕೊಡೋ ಯೋಗ್ಯತೆ ಇದ್ರೆ ಬಂದು ಈಗ 1,00,000 ಗಂಟಲೆ 10,00,000 ಗಂಟಲೆ ಸಾಲ ಕೊಟ್ಟು ಹೋಗು, ಅವಾಗ ನೀನು ಮಾತಾಡೋ ಯೋಗ್ಯತೆ ಐತೆ ಅಂತ ತಿಳ್ಕೊಂಡಿವಿ. ಸಾಲ ಕೊಟ್ಟು ಮಾತಾಡೋ, ಅಲ್ಲೇ ಕುಂತು ಮಾತಾಡೋ ಯೋಗ್ಯತೆ ನಿನಗಿಲ್ಲ. ಹಾಗಾಗಿ ನಮ್ಮ ಪೂಜ್ಯರು ಬೇಕು, ಪೂಜ್ಯರು ಹೇಮಾವತಿ ಅಮ್ಮನವರು ಬೇಕು. ಅವರ ಪ್ರಸಾದದಿಂದ ನಾವು ಮುಂದೋಡ್ತಾ ಇದ್ದೀವಿ. ನಮ್ಮ ಸಂಘದ ಸದಸ್ಯರು ನಾವು ಎಲ್ಲರೂ ಒಗ್ಗಟ್ಟಾಗಿ ನಿಂದಿರ್ತೀವಿ, ನಾವು ಮುಂದೋಡ್ತೀವಿ. ಎಲ್ಲ ರೀತಿ ಕಾರ್ಯಕ್ರಮವನ್ನು ನಾವು ಭಾಗವಹಿಸ್ತೀವಿ. ಎಲ್ಲದರಾಗೂ ನಾವು ಮುಂದದೀವಿ. ನಮ್ಮ ಸಂಘದಷ್ಟು ಸದಸ್ಯರಷ್ಟೇ ಅಲ್ಲ, ಎಲ್ಲ ಸಂಘದ ಸದಸ್ಯರು ಕೂಡ ಒಗ್ಗಟ್ಟಾಗಿರ್ತೀವಿ ನಾವು. ನಿನಗೆ ಬರೋ ಯೋಗ್ಯತೆ ಇದ್ದರೆ ನಮ್ಮ ಮುಂದೆ ಬಂದು ಮಾತಾಡು ನೀನು, ಅವಾಗ ನಾವು ತಿಳಿಸ್ತೀವಪ್ಪ. ಈ ಅಪಪ್ರಚಾರ ಮಾಡೋ ಯೋಗ್ಯತೆ ನಿನಗಿಲ್ಲ, ಮಾತಾಡಬೇಡ. ದಯವಿಟ್ಟು ಅವರ ಒಂದು ಉತ್ತುಂಗದ ಶಿಖರವನ್ನು ಅವ್ರು ಏರಾಕ ಅವ್ರು ನಮ್ಗೆ ಅನುಕೂಲತೆಗಳು ಮಾಡಿಕೊಡಕತ್ತಾರ. ಎಲ್ಲ ರೀತಿ ಗೌರ್ಮೆಂಟ್ ಥ್ರೂ ಐತೆ ಅವ್ರದ್ದು. ಯಾವುದೂ ಅನವಶ್ಯಕ ಯಾವೂ ಇಲ್ಲ. ಲೋನ್ ಬಡ್ಡಿ ರೂಪನೂ ಕಡಿಮೆ ರೀತಿಯಲ್ಲಿ ಕೊಡಕತ್ತಾರ. ನಾವು 1,00,000 ರೂಪಾಯಿಗೆ ಒಂದು ವರ್ಷಕ್ಕೆ ಕಟ್ಟೋದು ಬರೀ 7,000 ರೂಪಾಯಿ ಬಡ್ಡಿ ಕಟ್ತೀವಿ, ಹೆಚ್ಚಿನ ರೂಪದಲ್ಲಿ ಕಟ್ಟೋಂಗಿಲ್ಲ. ಆಮೇಲೆ ನಮ್ಮ ಆಸ್ತಿ ಪತ್ರಗಳನ್ನು ನಾವು ಗೌರ್ಮೆಂಟ್ ಬ್ಯಾಂಕ್ನಾಗ ಇಡ್ತೀವಿ ಅಂದರೂ ಕೂಡ ಯಾರೂ ನಮ್ಗೆ ಸಾಲ ಕೊಡಲ್ಲ. 16 ರೂಲ್ಸ್ಗಳನ್ನು ಹೇಳ್ತಾರೆ. ಅಲ್ಲಿ ಹೋಗಿ ಇಲ್ಲಿ ಹೋಗಿ ಆ ಆಫೀಸಿಗೆ ಸಹಿ ಮಾಡಿಸ್ಕೊಂಬರ್ರಿ, ಈ ಆಫೀಸಿಗೆ ಸಹಿ ಇಲ್ಲಿ ಏನೂ ಇಲ್ಲ. ಓನ್ಲಿ ಒಂದು ಆಧಾರ್ ಕಾರ್ಡ್ ಇವತ್ತು ಕೊಟ್ಟಿವಿ ಅಂದರೆ 1 ವಾರಕ್ಕೆ ನಮಗೆ ಲೋನ್ ಸ್ಯಾಂಕ್ಷನ್ ಮಾಡಿಕೊಡ್ತಾರೆ ರೀ. ಅದ ಲೋನ್ ತೊಗೊತೀವಿ, ನಾವು ಇಂಪ್ರೂವ್ಮೆಂಟ್ ಮಾಡ್ಕೊತೀವಿ, ಪ್ರತಿ ವಾರ ಕಟ್ಕೊತ ಹೋಗ್ತೀವಿ. ನಮ್ಮ ಜೀವನಕ್ಕೆ ಉದ್ಧಾರ ಮಾಡುವಂಥ ರೀತಿಯಲ್ಲಿ ನಮ್ಗೆ ದೇವ್ರು ಕೊಟ್ಟಾನ. ಅದು ಪೂಜೆ ವೀರೇಂದ್ರ ಹೆಗಡೆ ಅವರು ನಮ್ಗೆ ಆಶೀರ್ವಾದ ಮಾಡ್ಯಾರಿ. ಅದರ ರೂಪದಾಗ ನಾವು ಬದುಕಾಕತ್ತೀವಿ. ದಯವಿಟ್ಟು ಯಾರೂ ಅಪಪ್ರಚಾರ ಮಾಡೋ ಯೋಗ್ಯತೆ ನಿಮಗಿಲ್ಲ, ಮಾಡಬೇಡ್ರಿ. ಜೈ